ಮಾಡಿದ್ರು ಸಿಲಿಂಡರ್ ಕೊಡ್ದೇನೆ 3,000 ರೂಪಾಯಿ ಕೇಳ್ಬಿಟ್ಟು 2,500 ರೂಪಾಯಿ ಇವ್ರ ಹತ್ರನೂ ಇಸ್ಕೊಂಡಿದ್ದಾರೆ ನೋಡಿ. ನಮ್ಮ ಹತ್ರ ಸಿಲಿಂಡರ್ ಇರಲಿಲ್ಲ ಅವತ್ತು. 5,000 ಬುಕ್ಕಿಂಗ್ ಮಾಡಿ ಒಂದೊಂದು ವಾರ 2 ವಾರ 15 ದಿವಸ ಆಗಿದ್ರು ಬುಕ್ಕಿಂಗ್ ಸಿಗಲಿಲ್ಲ ನಮಗೆ. ನಾವು ಬಡ್ಡಿಗೆ 5,000 ತೊಗೊಂಡು 3,000 ಅಂದ 2,500 ಇಂಡಿಯನ್ ಅವರು ಕೊಟ್ಟವ್ರೆ ನನಗೆ. 2,500 ಕೆಸರೆಯಲ್ಲಿ ನಾವೇನು ಮಾಡೋಕ್ಕಲ್ಲ. ನನಗೆ ಬೇಕಾಗಿತ್ತು, ನಾವು ತೊಗೊಂಡಿದ್ದೀವಿ. ಬುಕ್ಕಿಂಗು ತೊಗೋತಾ ಇಲ್ಲ ನಾವು. ಬುಕ್ಕಿಂಗ್ ತೊಗೊಂಡ್ರೆ ಅವರು ಇದು ಮಾಡೋಕ್ಕಾಗಲ್ಲ. ಏನು ಮಾಡ್ಬೇಕು ನಾವು? ಬಡ ಜನರಿಗೆ ನಾವು ಬಡ್ಡಿ ತೊಗೊಂಡಿದ್ದೀವಿ. ನಾವೇನು ಮಾಡೋಕ್ಕಾಗುತ್ತಾ? ಬಡ ಜನರ ಕತೆ ಏನಾಗಬೇಕು? ಒಬ್ಬೊಬ್ಬರ ಹತ್ರ 1,500-2,000 ರೂಪಾಯಿ ಇದ್ದಾರೆ. ಬುಕ್ ಮಾಡಿದ್ರು ಬರ್ತಾ ಇಲ್ಲ. ಇವರು 2,500-2,500 ರೂಪಾಯಿ ತಗೊಂಡು ಬ್ಲ್ಯಾಕಲ್ಲಿ ಇವರೇ ಕೊಡ್ತಿರೋಂಥದ್ದು. ಇವರೇ ಬ್ಲ್ಯಾಕಲ್ಲಿ ಕೊಡೋವಂಥದ್ದು. 2,500 ರೂಪಾಯಿ ತಗೊಳ್ತಾರೆ, ಕೊಡ್ತಾರೆ. ಇವ್ರ ಹೆಸರು ವಿಶ್ವ ಅಂತ, ಇಂಡಿಯನ್ ಏಜೆನ್ಸಿಯವರು. ಇವರೇ 2,500 ರೂಪಾಯಿಗೆ ಮಾರ್ತಾರೆ ಅಂದರೆ ಒಂದು 10 ಸಿಲಿಂಡ್ರು 15 ಸಿಲಿಂಡರ್ ದಿನಕ್ಕೆ ಮಾರ್ತಾರೆ. ಜನ ಪಾಪ ಕಷ್ಟಪಡ್ತಿದ್ದಾರೆ. ಇವರು ಈ ಥರ ಮೋಸಗಾರರು. ಅದು ಇವರ ಅಕೌಂಟಿಗೆ ಡೈರೆಕ್ಟಾಗಿ ಹಾಕ್ಸಲ್ಲ, ಬೇರೆಯವರ ಸ್ಕ್ಯಾನರ್ ತೋರಿಸಿ 2,500 ರೂಪಾಯಿ ಹಾಕ್ಸ್ಕೊಳ್ಳೋಂಥದ್ದು. ಇವರು ವಿಶ್ವ ಅಂತ. ಬಿಲ್ ಇಲ್ಲದೆ ಇರೋರಿಗೆ ಎಲ್ಲ ಬ್ಲ್ಯಾಕಲ್ಲಿ ಮಾರೋದು, 2,500 ರೂಪಾಯಿಗೆ ಮಾರೋದು. ಜನ ಎಲ್ಲ ಕಷ್ಟಪಡ್ತಿದ್ರೆ, ಸಿಲಿಂಡ್ರ್ ಇಲ್ಲ ಅಂತ, ಗ್ಯಾಸ್ ಇಲ್ಲ ಅಂತ ಕಷ್ಟಪಡ್ತಿದ್ರೆ ಇವರು ಆರಾಮಾಗಿ ಹಿಂಗೆ ದುಪ್ಪಟ್ಟು 1.5 ಅಷ್ಟು ಜಾಸ್ತಿ ದುಡ್ಡು, 1,500 ರೂಪಾಯಿ ಎಕ್ಸ್ಟ್ರಾ ತೊಗೊಳೋದು ಇವರು ಒಂದು ಸಿಲಿಂಡ್ರಿಗೆ. ಇಲ್ಲೇ ಕಳ್ಳರಿದ್ದಾರೆ, ಇನ್ನೇನು. ನಿಮ್ಮ ಏಜೆನ್ಸಿ ಎಲ್ರಿ ಇರೋದು? ಮಾತಾಡಿ. ನಿಮ್ಮ ಏಜೆನ್ಸಿ ಎಲ್ಲಿರೋದು? ಬನ್ನಿ, ಹೇಳಿ, ಕರೆಕ್ಟಾಗಿ ಹೇಳಿ. ಇದೇ ಆಯ್ತಲ್ವಾ? ಅಲ್ಲ ರೀ, ಈಗ ಜಾಸ್ತಿ ಮಾತಬೇಡ. 2,500 ರೂಪಾಯಿ ನೀವು ಯಾಕೆ ತಗೊಂಡ್ರಿ? ಯಾರು ಹೇಳಿದ್ರು 2,500 ರೂಪಾಯಿ ತಗೊಳಕ್ಕೆ? ಯಾರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ನಿಮ್ಗೆ 2,500 ರೂಪಾಯಿ ತಗೊಳಕ್ಕೆ? ಕುಮಾರ. ಯಾರು ಕುಮಾರು? ಯಾರು ಇಲ್ಲ. ಈಗ ನೀವೇ ತಾನೇ ತಗೊಂಡಿದ್ದು, ನೀವೇ ತಾನೇ ಕೊಟ್ಟಿದ್ದು. ನಮ್ಮ ಹತ್ರ ವಿಡಿಯೋ ಸಮೇತ ಇದೆ. ನೀವೇ ತಾನೇ ಕೊಟ್ಟಿದ್ದು. ಕುಮಾರು ಇರಲಿಲ್ಲ, ಯಾರು ಇರಲಿಲ್ಲ. 2,500 ರೂಪಾಯಿ ತಗೊಂಡ್ರಲ್ಲ, ಅದು ಯಾಕೆ ತಗೊಂಡ್ರಿ ಅಂತ ಹೇಳಿ. ಜನರು ಕಷ್ಟಪಡ್ತಿದ್ದಾರೆ. ಗ್ಯಾಸ್ ಸಿಕ್ಕಿಲ್ಲ, ಬೆಳಗ್ಗೆಯಿಂದ ಸಂಜೆ ತನಕ ನಿಂತ್ಕೋತಾ ಇದ್ದಾರೆ. ನೀವು ನೋಡಿದ್ರೆ ಎಲ್ಲರ ಹತ್ರ ದುಡ್ಡು ಪೀಕಿ ಒಂದು ಸಿಲಿಂಡ್ರಿಗೆ 1,500 ರೂಪಾಯಿ ಲಾಭ ಇಟ್ಕೊಂಡು ಮಾರ್ತಿರಲ್ರಿ. ಹಾಂ, ಮತ್ತೆ ಸಿಲಿಂಡ್ರ್ ಸಿಕ್ತಿಲ್ಲ ಅಂತ ಹೇಳ್ಬಿಟ್ಟು ನಿಲ್ಲಿಸ್ತೀರಾ ಜನರಿಗೆ. ಮತ್ತೆ 2,500 ರೂಪಾಯಿ ಹೆಂಗೆ ತಗೊಂಡ್ರಿ ಅವ್ರಿಗೆ? ಏನಂತ ರಿಕ್ವೆಸ್ಟ್ ಮಾಡಿದ್ರೆ ಹೆಂಗೆ 2,500 ರೂಪಾಯಿ ತಗೊಳ್ತೀರಾ? ಬಿಲ್ಲಿಂಗ್ ಇಲ್ದೇನೆ ರಿಕ್ವೆಸ್ಟ್ ಮಾಡಿದ ತಕ್ಷಣ ಹೆಂಗ್ರಿ 2,500 ರೂಪಾಯಿ ತಗೊಂಡ್ರಿ? ಯಾರ ಹತ್ರ ಮಾತಾಡ್ಬಿಟ್ಟು ಹೋಗಿದ್ರು? ಏನಂತ ಮಾತಾಡೋಗಿದ್ರು? ನಿಮ್ಮ ನೆಂಟ್ರಾ? ಇಲ್ಲೇ ಇದ್ದಾರಲ್ಲ ನಿಮ್ಮ ನೆಂಟ್ರೇನ್ರಿ ಅವರು? 2,500 ರೂಪಾಯಿ ತಗೊಂಡಿದ್ದು ಯಾಕೆ ನೀವು? ನಾನು ಕೇಳ್ತಾ ಇರೋದು. ರಿಕ್ವೆಸ್ಟ್ ಮಾಡಿದ್ರೆ 2,500 ರೂಪಾಯಿ ತಗೊಬಿಡ್ತೀರಾ? ಹಾಂ, ಹೇಳ್ರಿ. 50-100 ತಗೊಂಡು 1,500 ರೂಪಾಯಿ ಒಂದು ಸಿಲಿಂಡ್ರಿಗೆ ಎಕ್ಸ್ಟ್ರಾ ತಗೊಳ್ಳೋದು ಇವರು ಬ್ಲ್ಯಾಕಲ್ಲಿ. ನೋಡಿ, ಜನ ಎಲ್ಲ ಎಷ್ಟು ಕಷ್ಟಪಡ್ತಿದ್ದಾರೆ. ಗ್ಯಾಸ್ ಸಿಲಿಂಡ್ರ್ ಇಲ್ಲ ಅಂತ ಹೇಳ್ಬಿಟ್ಟು. ಪಾಪ ಅವ್ರು ಬೇರೆಯವ್ರು ಬಂದರೆ ಕಾಯಿಸಿ ಲೈನಾಗಿ ನಿಲ್ಸೋದಂತೆ. ಇವರಿಗೆ ಬ್ಲ್ಯಾಕಲ್ಲಿ ಬಂದರೆ ತಕ್ಷಣಕ್ಕೆ ಎತ್ತಿ ಕೊಟ್ಬಿಡೋದು ಇವರು. ಆಯಿತು, ಈಗ 2,500 ಹೆಂಗೆ ತಗೊಂಡ್ರಿ ನೀವು? 2,500 ಹೆಂಗೆ ತಗೊಂಡ್ರಿ? ಅವ್ರ ಬಿಲ್ಲೇ ಇಲ್ವಲ್ಲ, ಹೆಂಗೆ ತಗೊಂಡ್ರಿ ನೀವು 2,500 ರೂಪಾಯಿ? ಬಿಲ್ಲು ಇಲ್ಲ, ಹೆಸರಿಲ್ಲ, 2,500 ರೂಪಾಯಿ ಹೆಂಗೆ ತಗೊಂಡ್ರಿ? 2,500 ಹೆಂಗೆ ತಗೊಂಡ್ರಿ ಅದನ್ನ ಹೇಳಿ. ತಗೊಂಡ್ರಲ್ಲ ಈಗ. ಯಾರು ಹೇಳಿದ್ದು 2,500 ರೂಪಾಯಿ ತಗೊಳಕ್ಕೆ? ಗಾಡಿ ಓನರ್ ಬೇರೆ ಅವ್ರು ಹೇಳಿದ್ರು ಹಿಂಗೆ ಬರ್ತಾರೆ ತಗೊಳ್ಳಿ ಅಂತ ಕೊಟ್ಟಿದ್ದೀವಿ ಅಷ್ಟೇ. ಬರ್ತಾರೆ ಅವರು. ನೀವೇ ತಾನೇ ದುಡ್ಡು ತಗೊಂಡಿದ್ದು? ಸ್ಕ್ಯಾನ್ ನೀವೇ ತಾನೇ ಮಾಡಿಸಿದೀಗ. ನೀವೇ ತಾನೇ, ನಾವೇ ನೋಡಿದ್ವಲ್ಲ ಇಲ್ಲಿ ನಿಂತ್ಕೊಂಡು. ನೀವೇ ಸ್ಕ್ಯಾನ್ ಮಾಡಿಸಿ ಅಲ್ಲಿಂದ ಹೋಗಿ ಯಾವುದೋ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡು ಬಂದ್ರಿ. 2,500 ರೂಪಾಯಿ ಇಂಡಿಯನ್ ಅಲ್ಲೇನಾ? ಅವ್ರಿಗೇನ ಸ್ಕ್ಯಾನ್ ಮಾಡ್ಸೋದು ನೀವು? ಎಲ್ಲಿ ಸ್ಕ್ಯಾನ್ ಮಾಡಿಸೋದು? ಡೆಲಿವರಿ ಬಾಯ್ಸ್. ಯಾರವರು ಡೆಲಿವರಿ ಬಾಯ್ಸ್ 2,500 ರೂಪಾಯಿ ತಗೊಳ್ಳೋರು? ರೀ, ನೀವು ದಿನ ಒಂದೊಂದು ಹೆಸರು ಹೇಳ್ಬೇಡಿ. ಆಗ್ಲಿಂದ ಒಬ್ರು ಕುಮಾರ್ ಹೇಳಿದ್ರಿ, ಅವ್ರು ಹೇಳಿದ್ರು ನಂಗೆ ಗೊತ್ತೇ ಇಲ್ಲ ಅಂದ್ರಿ. ಈಗ ನೋಡಿದ್ರೆ ಸಂತು ಅಂತೀರಾ. ತೋರಿಸ್ರಿ 2,500 ರೂಪಾಯಿ ಹೆಂಗ್ ತಗೋಬಿಡ್ತೀರಾ ನೀವು? ಸರಿ, 2,500 ರೂಪಾಯಿ ತಗೊಂಡ್ರಲ್ಲ, 2,500 ರೂಪಾಯಿ ತಗೊಂಡ್ರಲ್ಲ ನೀವೀಗ. ಹೆಂಗ್ ತಗೋಬಿಟ್ರಿ ನೀವು 2,500?